ಸೊ ಗ್ಯಾರಂಟಿಗಳು ಜನರಿಗೆ ಸಮಾಧಾನ ತಂದಿದ್ರೆ ಜನ ನಿಮ್ಮನ್ನು ಸಹಜವಾಗಿ ಮತ್ತೊಮ್ಮೆ ಗೆಲ್ಲಿಸ್ತಾ ಇದ್ರು. ಹೌದು, ನಾನು ಒಪ್ಕೊಳ್ತೀನಿ, ರೈಟ್. ಆದ್ರೆ ಇವತ್ತು ಅದೇನ್ ನಾವು ತಗೊಂಡ್ ಬಂದಿದ್ವಲ್ಲ, ಆ ರಾಜಕಾರಣ ಇವತ್ತು ಕಾಂಗ್ರೆಸ್ ಕಲ್ಕೊಂಡಿದೆ, ಬಿಜೆಪಿನೂ ಕಲ್ಕೊಂಡಿದೆ. ಅದನ್ನ ಇಟ್ಕೊಂಡು ಅವ್ರು ಬಳಸಿ ಗೆಲ್ತಾ ಇದ್ದಾರೆ. ಗೆಲ್ಲಿ, ನಮ್ಗೇನ್ ತೊಂದರೆ ಇಲ್ಲ. ನಾವೇನು ರಾಷ್ಟ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಮಾಡಿದ್ವಿ. ರಾಜಕೀಯ ಒಂದು ಆಪ್ ಗೆಲ್ಲೋದಕ್ಕೆ ಸಾಧ್ಯ ಯಾಕಾಗ್ಲಿಲ್ಲ? ಬಿಜೆಪಿ ಬಳಸ್ಕೊಂಡು ಗೆಲ್ತಾ ಇದೆ. ಒಂದ್ ನಿಮಿಷ ಮಹೇಶ್ ಅವರೇ, ಆಪ್ ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಓಕೆ, ಬಿಜೆಪಿ ಬಳಸ್ಕೊಂಡು ಇವಾಗ ಗೆಲ್ತು, ವೈ ನಾಟ್ ಆಪ್? ಅದನ್ನ ನಾವು ಇವಾಗ ವಿಶ್ಲೇಷಣೆ ಮಾಡ್ಬೇಕು. ಯಾಕಂದ್ರೆ ನಾನಲ್ಲಿದ್ದಾಗ ಗ್ರೌಂಡ್ ರಿಯಾಕ್ಷನ್ ನೋಡಿದಾಗ, ಜನರ ಸ್ಪಂದನೆ ನೋಡಿದಾಗ ಇಟ್ ವಾಸ್ ಆಲ್ ಪ್ರಾಮಿಸಿಂಗ್, ಅಂಡ್ ಅದು ಇವತ್ತು ವೋಟ್ ಶೇರ್ ಅಲ್ಲೂ ಕಾಣಿಸ್ತಾ ಇದೆ. ನಮಗೆ ಏನ್ ಜನ ತಿರಸ್ಕರಿಸಿಲ್ಲ, ಇರೋದೇ 2 ಪಾರ್ಟಿ ಅಂತ ಪ್ರೂವ್ ಮಾಡಿದ್ರು. ಯಾಕಂದ್ರೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಇತ್ತು, ಬೇರೆ ಇಂಡಿಪೆಂಡೆನ್ಸ್ ಇದ್ರು, ಅವ್ರು ಯಾರಿಗೂ ವೋಟ್ ಬಂದಿಲ್ಲ. ಬಂದಿರೋದೇ ಆಮ್ ಆದ್ಮಿ ಪಾರ್ಟಿಗೆ, ಬಿಜೆಪಿಗೆ. ಅದರಲ್ಲಿ ಅವರಿಗೆ 3% ವೋಟ್ ನಮ್ಗಿಂತ ಜಾಸ್ತಿ ಬಂದಿದೆ, ಅಷ್ಟೇ ಆಗಿರೋದು. ಆದ್ರೆ ಆ 3% ನಾವು ಯಾಕೆ ಅಲ್ಲಿಗೆ ಹೋಗೋ ಆಯ್ತು ಅನ್ನೋದನ್ನ ನಾವು ಇವಾಗ ವಿಶ್ಲೇಷಣೆ ಮಾಡ್ಬೇಕು. ಒಂದು ಇಡೀ ಇದನ್ನು ವಿಶ್ಲೇಷಣೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಕನಸನ್ನು ಮಾರಿದ್ ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ಏನು ಮಾರ್ಕೆಟಿಂಗ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಾಲ್ಡಿಗೆ ಕೂಮ್ ಮಾರು ಅಂತ. ಇದಿಷ್ಟೇ ಕೆಲಸ ಮಾಡಿದಂಥದ್ದು. ಯಾವ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟದಿಂದ ಏನು ಒಂದು ಅಲ್ಲಿ ಒಂದು ಊರ್ಜಾ ಉತ್ಪತ್ತಿ ಆಗಿತ್ತು, ಅದನ್ನು ಬಳಸ್ಕೊಂಡು ಈಗ ಈವನ್ ಅಣ್ಣಾ ಹಜಾರೆ ಅವರು ಇವತ್ತು ಈ ಹೇಳಿಕೆ ಕೂಡ ಅದನ್ನು ಎಂಡಾಸ್ ಮಾಡ್ತಕ್ಕಂಥದ್ದು. ಬಹುಶಃ ಭಾರತದ ರಾಜಕಾರಣದೊಳಗಡೆ ಇಷ್ಟು ಬೇಗ ಒಂದು ರಾಜಕೀಯ ಪಾರ್ಟಿ ಉದ್ದೇಶವನ್ನು ಮರೆತು ಸ್ವಾರ್ಥಕ್ಕೆ ಆಗಿ ಅಸ್ತಂಗತ ಆಗೋ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಬಹಳ ದುರ್ದೈವ. ನಾವು ಒಂದು ಹೋರಾಟ ಅಂತಕ್ಕಂಥದ್ದು ನೀವು ಅಗ್ರಿ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಇಡೀ ಮಾಡಿದಂತೆ ಕನಸನ್ನ ಮಾರಾಟ ಮಾಡಿದ್ ಬಿಟ್ರೆ ಇನ್ನೇನು ಮಾಡ್ಲಿಲ್ಲ. ಕನಸನ್ನ ಮಾಡಿಬಿಟ್ಟು ಇನ್ನೇನ್ ಮಾಡಿದಿರಿ? ಯಾವ್ದು ಒಂದು ಮಾತು ಹೇಳ್ತೀನಿ, ನಿಮ್ ಗ್ಯಾರಂಟಿ ಮುಖಾಂತರ ಒಂದು ವಿಷಯ ಹೇಳ್ತೀನಿ. ನಿನ್ನೆ ದಿನ ಕರ್ನಾಟಕ ಒಂದ್ ನಿಮಿಷ ಮಾತಾಡಿಲ್ಲ. ಒಂದು ಪ್ರಶ್ನೆ ಉತ್ತರ ಕೊಡಬೇಕು. ವಿಷಯ ಒಂದ್ ನಿಮಿಷ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ವಿಶ್ವಸಂಸ್ಥೆ ಒಂದು ಅಧ್ಯಯನದ ಪ್ರಕಾರ ಮಾನವ ಮೇಲ್ಗಡೆ ಅಂತ ಮಧ್ಯ ಮಾತಾಡ್ತಾ ಇದ್ದಾರೆ. ಸರ್, ಒಂದು ಆದರಣೀಯ ಮೋದಿಯವರು ಮೊನ್ನೆ ಒಂದು ಹೇಳಿದ್ರು, 24 ಕೋಟಿ ಜನರ ನಾವು ಬಡತನ ರೇಖೆಗಿಂತ ಹೊರಗಡೆ ತಗೊಂಡ್ಬಂದಿದ್ದೀವಿ ಅಂತ ಹೇಳಿದರು. ಒಂದು ಡೇಟಾನ ಪ್ರಕಟೀಕರಣ ಮಾಡಿದ್ರು. ನಿಮ್ಮ ಈ ಗ್ಯಾರಂಟಿ ಸಲುವಿಂದ ದೆಹಲಿಯ ಜನತೆಯಲ್ಲಿ ಯಾವ ರೀತಿ ಅವರ ವಿಶ್ಲೇಷಣೆ ನನಗೆ ದೆಹಲಿ ಒಳಗಡೆ ನೀವು ಕೊಟ್ಟಂತ ಇದರಿಂದ ಅವರ ಬದುಕು ಯಾವ ರೀತಿ ಮೊದಲಕ್ಕಿಂತ ಹಸನಾಗಿದೆ ಹೇಳಿ. ನೀವ್ ಯಾಕೆ ಕಂಟಿನ್ಯೂ ಮಾಡ್ತಿದ್ದೀರಿ ಸರ್ ಗ್ಯಾರಂಟಿನ? ಮತ್ತೆ ಹೌದು, ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನೋಡಿ, ನಾವು ಒಂದು ದೇಶ ಕಟ್ಟಲಿಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ತರವಾದಂಥ ಗುರಿ ನಮ್ಮ ಹತ್ರ ಇದೆ. ನಮ್ಮ ಗುರಿಯನ್ನು ನೀವೇ ಪ್ರಶ್ನೆ ಮಾಡ್ತೀರಿ. ಇವತ್ತು ಪರಿಸ್ಥಿತಿಗಳು ಹೇಗಿದೆ, ಆ ಗಾಳಿಯ ವೇಗದಲ್ಲಿ ಇದು ಅನಿವಾರ್ಯ ಅಲ್ವಾ? ಯಾವ್ದು ಅನಿವಾರ್ಯ? ನಾವು ಕೊಡ್ತಾ ಇದ್ದೀವಿ. ಇಲ್ಲ, ಆಮ್ ಆದ್ಮಿ ಪಾರ್ಟಿಗೆ ಸೋಲ್ಸೋದು ಅನಿವಾರ್ಯ, ನಮ್ಗೆ ಅದು ಅನಿವಾರ್ಯ. ಅಂದ್ರೆ ನೀವೀಗ ಹೇಳಿರೋ ಸ್ಕೀಮ್ಗಳನ್ನ ನೀವು ಯಾವ್ದು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ತಲ್ಲ. ನಮ್ಗೆ ಇದ್ದಂಥದ್ದು ಮೂಲ ಉದ್ದೇಶ ಇರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ರಾಜಕೀಯ ವ್ಯವಸ್ಥೆಗಳು ದೇಶದ ಅಭಿವೃದ್ಧಿಯನ್ನ ದುರ್ಬಲ ಮಾಡ್ತದೆ. ಹೆಂಗೆ ಅಂತ ಹೇಳ್ತೀವಿ ಕೇಳಿ. ತಾವು ತೆಗೆದುಕೊಂಡಂತ ಯಾವುದೇ ಕಳೆದ ಒಂದು 15 ವರ್ಷದಲ್ಲಿ ನೀವು ತೆಗೆದುಕೊಳ್ಳಿ, ತಾವು ಮಾಡಿದಂತ ಯಾವುದೇ ಒಂದು ಆಡಳಿತದ ನಿರ್ಣಯ ಅದು ಭಾರತಕ್ಕೆ ಪೂರಕವಾಗಿರೋದು ಒಂದು ತೋರಿಸಿ. ಬಟ್ ಅದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ತೀನಿ ಅಂತ ಇದಿರಲ್ಲ. ನೋಡಿ ಸರ್, ಒಂದೊಂದು ವಿಷಯ ಅಂದ್ರೆ ನೀವೀಗ ಭಾರತ ಪೂರಕವಾಗಿ ಆಡಳಿತ ಕೊಡಲ್ಲ. ಹಾಗಲ್ಲ, ನೀವು ಒಂದು ಮಾತು ಹೇಳಿ. ಈಗ ನೀವು ಮಾಡಿದಂತ ತಗೊಂಡಂತ ಒಂದು ಡಿಸಿಷನ್, ಇಂಥ ಡಿಸಿಷನ್ ನೀವು ಅಪಾರ್ಟ್ ಫ್ರಮ್ ಏನು ಈಗ ಗ್ಯಾರಂಟಿ ನಿಮ್ಮ ಯಾವ ನಿರ್ಧಾರಗಳು ಬೇರೆ ರಾಜ್ಯಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಒಂದಿದೆ ತೋರಿಸಿ. ಎಕ್ಸೆಪ್ಟ್ ಈ ಗ್ಯಾರಂಟೀಸ್ ಬಿಟ್ಬಿಟ್ಟು ಮಕ್ಕಳಿಗೆ ಶಿಕ್ಷಣ, ಯಾವುದಿದೆ, ಕುಟುಂಬಗಳಿಗೆ ಆರೋಗ್ಯ, ಪ್ರತಿ ಮನೆಗೆ ಕರೆಂಟು, ನೀರು, ಇದು ನಾವು ತಗೊಂಡಿರುವಂತ ನಿರ್ಧಾರಗಳು. ನೀವು ಎಲ್ಲೆಲ್ಲಿ ಕೊಡಲ್ಲ ಇದನ್ನ ಹೇಳ್ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.